ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಮ್ಮ ಚೀತಾ ಕೊನೆ ದಿನ ಶೂಟಿಂಗ್ ಮುಗಿಸ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ತುಂಬ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಅವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ ಸಿನಿಮಾದಲ್ಲಿ ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಗುರು ಸರ್, ಕ್ಯಾಮ್ರಾಮನ್ ಸರ್, ನಮ್ಮೆಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಖುಷಿ ಆಗ್ತಿದೆ. ಇವತ್ತು ಮುಗಿತಾ ಇದೆ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ನನ್ನ ಪಾತ್ರ ಇದರಲ್ಲಿ ಏನಂತ ಹೇಳಿ ಇಲ್ಲ ಬೇಡಿ, ಏನು ರಿವೀಲ್ ಮಾಡೋದ ಬೇಡವಾ ಅಂತ. ಒಂದು ಮಾತು ಮಾತ್ರ ಹೇಳ್ತೀನಿ, ಅವರು ಮಾಡಿರೋ ಪಿಕ್ಚರ್ ಇದುವರೆಗೂ ಆ ಗೆಟಪ್ ಹಾಕಿಲ್ಲ ಅಂತ ಮಾತ್ರ ಪ್ರಾಮಿಸ್ ಮಾಡಿದ್ರೆ ಹೇಳ್ತೀನಿ. ಆ ಥರ ಒಂದು ಕ್ಯಾರೆಕ್ಟರ್ ಮಾಡೋ ಇದೆ ಸರ್. ಅಂದರೆ ಅದೇ ಈಗ ನಾವೊಂದು ಮೆಲೋ ಸಾಂಗ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಇವ್ರು ಹೇಳ್ದಾಗೆ ತುಂಬ ಗ್ರೇಸ್ಫುಲ್ ಆಗಿ, ಆಮೇಲೆ ಒಂದು ಸ್ವಲ್ಪ ಡಾನ್ಸ್ ನಂಬರ್ ಕೂಡ ಇದೆ. ನನಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸರ್. ನನ್ನನ್ನು ನಾನು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಇದನ್ನು ಹಾಂ, ಖಂಡಿತವಾಗ್ಲೂ ಇದೆ. ಖಂಡಿತವಾಗ್ಲೂ ತೂಕ ಇದೆ ನನ್ನ ಪಾತ್ರಕ್ಕೆ. ಇದ್ರಲ್ಲಿ ತುಂಬಾ ತೂಕ ಇದೆ. ಸರ್ ಹೇಳ್ದಂಗೆ ಇದ್ರಲ್ಲಿ ನಾನು ಒಂದು ಬೇರೆ ಗೆಟಪ್ಪಲ್ಲೇ ಕಾಣಿಸ್ಕೊಳ್ತೀನಿ. ಹಾಂ, ಇದೆ. ಆದಷ್ಟು ಬೇಗ. ಏನಕ್ಕಂದರೆ ನಾನು ಇದುವರೆಗೂ ಪಬ್ಲಿಸಿಟಿ ಮಾಡಿಲ್ಲ. ಇಲ್ಲ ಸಿನಿಮಾ ಬಿಫೋರೇ ಮಾಡ್ತೀನಿ. ಏನಕ್ಕಂದರೆ ಸರ್, ಪ್ರತಿಯೊಬ್ಬರು ಹೀರೋಯಿನ್ ಇದ್ದಾರೆ ಅಂದರೆ ಒಂದು 2 ಸಾಂಗು ಸುಮ್ಮನೆ ಆ ಥರ ಅವ್ರ ಮೇಲೂ ಕತೆ ಟ್ರಾವೆಲ್ ಆಗುತ್ತೆ. ಸೆಕೆಂಡ್ ಹಾಫ್ ಅವರೇ ಟ್ರಾವೆಲ್ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಬ್ಬೊಬ್ರದ್ದು ಪ್ರತಿಯೊಬ್ಬರು ಹೀರೋದಾಗಲಿ, ವಿಲನ್ಸ್ಗಳದಾಗಲಿ, ಫ್ಯಾಮ್ಲಿದಾಗಲಿ, ಫ್ರೆಂಡ್ಸ್ಗಳದಾಗಲಿ, ಆಮೇಲೆ ಸರಿ KR ಸರ್, ಆಮೇಲೆ ಗುರು ಸರ್, ಜಗ್ಗೆ ಸರ್ ಮಗ, ಅವರು ಇದರಲ್ಲಿ ಮಾಡೋರು. ಪ್ರತಿಯೊಬ್ಬರು ಕ್ಯಾರೆಕ್ಟರ್ದು ಒಂದೊಂದು ಸ್ಟೋರಿ ಇದೆ ಸರ್. ಇದು ಏನಕ್ಕೆ ಮಾರ್ಕೆಟ್ ಅಂತ ಬಂದಾಗ ಅದರಲ್ಲಿ ಒಂದು ಕಥೆನೇ ಇದೆ ಒಬ್ಬೊಬ್ರದ್ದು.